ವಂಚನೆಯನ್ನೇ ಉದ್ಯಮ ಮಾಡಿಕೊಂಡು ಸಾವಿರಾರು ಕೋಟಿ ರೂಪಾಯಿ ಟೋಪಿ ಹಾಕಿದ್ದಂತಹ ಶಿವಾನಂದ್ ನೀಲಣ್ಣವರಿಗೆ ನೀಲಾಂಜನ ಶನಿದೇವ ಕರ್ಮ ಫಲ ನೀಡಿದ್ದಾನೆ. ಈತನ ಕಚೇರಿಯಲ್ಲಿ ಸಿಕ್ಕಂತಹ ಚೆಕ್ ಬುಕ್ ರಾಶಿಗೆ ಪೊಲೀಸರೇ ದಂಗಾಗಿದ್ದಾರೆ. ವಿದೇಶಕ್ಕೆ ಹಾರ್ತಿದ್ದವನ ರೆಕ್ಕೆ ಪುಕ್ಕ ಕತ್ತರಿಸಿ ಕಂಬಿ ಹಿಂದೆ ತಳ್ಳಲಾಗಿದೆ. ಸ್ವಿಚ್ ಒಂದ್ ಕಡೆ ಹಾಕಿದ್ರೆ ಅದು ಮತ್ತೆಲ್ಲೋ ಇರುವ ಬಲ್ಬ್ ಉರಿಯುವಂತೆ ಇಂಧನ ಬೆಲೆ ಏರಿದ್ರೆ ಅಗತ್ಯ ವಸ್ತುಗಳ ಬೆಲೆ ಏರದೆ ವಿಧಿ ಇಲ್ಲ. ಸದ್ಯ ತೈಲ ಬೆಲೆ ಏರಿಕೆಗೆ ಲಾರಿ ಹಾಗೆ ಆಟೋ ಚಾಲಕರು ಗರಂ ಆದ್ರೆ ಶಾಲಾ ಮಕ್ಕಳ ಪೋಷಕರನ್ನು ಈ ತಲೆ ಬಿಸಿ ಬಿಟ್ಟಿಲ್ಲ. ಭಾರತದ ಜನಸಂಖ್ಯೆ 140 ಕೋಟಿ ದಾಟಿ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ನಡುವೆ ದಂಪತಿ 3ನೇ ಮಗುವಿಗೆ ಜನ್ಮ ನೀಡಿದ್ರೆ 30,000, 4ನೇ ಮಗುವಿಗೆ 40,000 ರೂಪಾಯಿ ಪ್ರೋತ್ಸಾಹಧನ ನೀಡುವುದಾಗಿ ಆಂಧ್ರ ಸಿಎಂ ಬಂಪರ್ ಆಫರ್ ಕೊಟ್ಟಿದ್ದು ಹಲ್ಚಲ್ ಸೃಷ್ಟಿ ಮಾಡಿದೆ. ನೀಟ್ ಸೋರಿಕೆ ಪ್ರಕರಣ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಿದ್ದು 4 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತನಿಖೆ ನಡೆಸ್ತಾ ಇರೋ ಸಿಬಿಐ ಹಗರಣದ ಕಿಂಗ್ ಪಿನ್ ಉಪನ್ಯಾಸಕನನ್ನ ಬಂಧಿಸಿದೆ. ಇತ್ತ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ತಲೆದಂಡಕ್ಕೆ ಕಾಂಗ್ರೆಸ್ ಆಗ್ರಹ ಮಾಡಿದೆ. ಮತ್ತೊಮ್ಮೆ ತಮಿಳು ನಟ ಜಯಂ ರವಿ ವೈಯಕ್ತಿಕ ಜೀವನ ಬೀದಿಗೆ ಬಂದಿದೆ. ತಮ್ಮ ಮಕ್ಕಳನ್ನ ನೆನೆದು ಕಣ್ಣೀರಿಟ್ಟ ನಟ ಡಿವೋರ್ಸ್ ಆಗೋವರೆಗೂ ನಟಿಸುವುದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಮೊದಲೇ ಗಾಯದಲ್ಲಿರುವಂತಹ ರವಿಗೆ ಗೆಳತಿ ಕೈಕೊಟ್ಟಿದ್ದು ಬರೆ ಎಳೆದಂತಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.